ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ನಾಯಕನಹಟ್ಟಿ ಟೌನ್ನಲ್ಲಿ ಮದೀನಾ ಮಸೀದಿ ಹತ್ರ ನಮ್ಮ ಬೀಟ್ ಸಿಬ್ಬಂದಿಯವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ 6-8 ಜನ ಇದ್ದರೂ ಸಸ್ಪಿಷಿಯಸ್ ಆಗಿ ಕಂಡಿದ್ರು ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆಹಿಕಲ್ ನಿಲ್ಲಲ್ಲ, ಅಲ್ಲಿಂದ ಓಡ್ ಹೋಗ್ತಾರೆ. ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್, ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ PSI 2 ಅವರಿಗೆ ಅವರು ಕೂಡಲೇ ತಿಳಿಸಿ ಅಲರ್ಟ್ ಮಾಡ್ತಾರೆ. PSI ಶಿವಕುಮಾರ್ ಈ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಹೋಮ್ ಗಾರ್ಡ್ ಸಂತೋಷ್ ಜೊತೆಗೆ ಕಾರ್ನಲ್ಲಿ ಹೋಗಿ ಅವರಿಗೆ ಹುಡ್ಕಕ್ಕೆ ಹೋಗ್ತಾರೆ. ಫಸ್ಟ್ ಅವರಿಗೆ ಇದು ಈ ಚಳ್ಳಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ. ಸೊ ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡಿಸೋಕ್ಕೆ ಅದು ಬೇರೆ ದಾರಿ ತಗೊಂಡು ಓಡ್ ಹೋಗ್ತಾರೆ. ಸೊ ಇವರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಇವರಿಗೆ ಈ 3 ಜನ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅವರಿಗೆ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಈ ಕುದಾಪುರ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕತ್ತೆ. ಸೊ PSI ಶಿವಕುಮಾರ್ ಅದು ವೆಹಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲಿಂದ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಹಲ್ಲೆನಲ್ಲಿ PSI ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮಾಗಿದೆ. ಮತ್ತು ಅದ್ರ ಮೇಲೆ ಹಲ್ಲೆ ಆದಮೇಲೆ PSI ಶಿವಕುಮಾರ್ 2 ಗುಂಡು ಏರ್ ಫೈರ್, ಅವರು ಸರ್ವಿಸ್ ಪಿಸ್ಟಲಿಂದ ಏರ್ ಫೈರ್ ಮಾಡ್ತಾರೆ. ಆದಮೇಲೆ ನಿಲ್ಲಲ್ಲ, ಅದು ರೈಟ್ ಅನ್ನು ತಗೊಂಡು ಓಡ್ ಹೋಗಕ್ಕೆ ಪ್ರಯತ್ನ ಪಡುವಾಗ ಅವರು 3 ಗುಂಡು ಟೈರ್ ಮೇಲೆ ಫೈರ್ ಮಾಡ್ತಾರೆ. ಆದರೂ ಕೂಡ ಅವರು ನಿಲ್ಲಲ್ಲ. ದೆನ್ ಶಿವಕುಮಾರ್ PSI ಮತ್ತು ಸ್ಟಾಫ್ ವೆಹಿಕಲ್ ತಗೊಂಡು ಅವರಿಗೆ ಆಲ್ಮೋಸ್ಟ್ 20-25 ಕಿಲೋಮೀಟರ್ ಚೇಂಜ್ ಮಾಡ್ತಾರೆ. ಇಲ್ಲಿಂದ ಕುದಾಪುರದಿಂದ ನೇಲ್ಗುಂಟೆ, ದೇವನಹಳ್ಳಿ, ಗಂಜನಹಳ್ಳಿ, ರಾಮಸಾಗರ, ಆಮೇಲೆ ಹಿರೇಹಳ್ಳಿ ಅಂಡರ್ ಬ್ರಿಡ್ಜ್, ಆ ಕಡೆ ಅಲ್ಲಿಂದ ಗೋಳಸಮುದ್ರ ಅಷ್ಟಕ್ಕೆ ಅವರಿಗೆ ಚೇಂಜ್ ಮಾಡಿ ಡಿಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಅವರು ಹಳ್ಳಿ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದರು ಅಂತ ನಮಗೆ ಸಿಬ್ಬಂದಿಕಾರಿಗೆ ಅವರು ತಿಳಿಸ್ತಾರೆ. ಕೂಡಲೇ DSP DSP ಚಳ್ಳಕೆರೆ ಬೇರೆ ಸಿಬ್ಬಂದಿಗೆ ಮತ್ತು ಬೇರೆ ಆಫೀಸರ್ಸ್ಗೆ ಕೂಡ ಅಲರ್ಟ್ ಮಾಡ್ತಾರೆ ನೈಟಲ್ಲಿ. ಸೊ ಈ ಪ್ರಕರಣದಲ್ಲಿ ನಾವು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಾವು ಸೂಕ್ತ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡ್ತೀವಿ. ಮತ್ತು ನಮಗೆ ಏನು ಮಾಹಿತಿ ಸಿಕ್ಕಿದೆ ಆ ಬೇಸಿಸ್ ಮೇಲೆ ಅವರಿಗೆ ಪತ್ತೆ